ಎಲ್ಲರಿಗೂ ನಮಸ್ಕಾರ. ಮುಂಬರುವ ಆಗಸ್ಟ್ ತಿಂಗಳಿನಲ್ಲಿ ವರಮಹಾಲಕ್ಷ್ಮಿ ವ್ರತ ಆದರೆ ಇರ್ತಕ್ಕಂಥದ್ದು. ಇದೇ ವರಮಹಾಲಕ್ಷ್ಮಿ ವ್ರತ ಹಬ್ಬದಂದು ನೀವು ಕಳಶವನ್ನು ಯಾವ ರೀತಿ ಕುಳಿಸಬೇಕು, ಅದೇ ರೀತಿ ಕಳಶದ ವಿಸರ್ಜನೆ ಹೇಗಿರುತ್ತೆ, ಇದರ ಬಗ್ಗೆ ಸಂಪೂರ್ಣವಾಗಿ ಎ ಟು ಝೆಡ್ ಇನ್ಫಾರ್ಮೇಷನನ್ನು ಇದೇ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಈಗ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ವರಮಹಾಲಕ್ಷ್ಮಿ ವ್ರತ ಇದೇ ಒಂದು ಹಬ್ಬದಂದು ಮಹಿಳೆಯರು ನಿಮಗೆ ಇಷ್ಟ ಬಂದಂತೆ ನಿಮಗೆ ಹೇಗೆ ಬರುತ್ತೋ ಹಾಗೆ ನಿಮ್ಮ ಎಲ್ಲ ರೀತಿ ಡಿಸೈನ್ಸ್ಗಳನ್ನು ನೀವು ಯೂಸ್ ಮಾಡಿಕೊಂಡು ವರಮಹಾಲಕ್ಷ್ಮಿ ಹಬ್ಬದಂದು ಲಕ್ಷ್ಮೀ ದೇವರಿಗೆ ನಿಮ್ಮ ಬಳಿ ಇರ್ತಕ್ಕಂತಹ ಎಲ್ಲ ಆಭರಣಗಳ ಮೂಲಕ ಅಲಂಕಾರ ಮಾಡಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಇದೇ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನದಂದು. ಹಾಗಿದ್ರೆ ಬನ್ನಿ, ಇದೇ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ನೀವು ಯಾವೆಲ್ಲ ಕಾರ್ಯಗಳನ್ನು ಮಾಡಬೇಕಾಗಿರುತ್ತೆ, ಕಳಶ ಇಡುವುದರಿಂದ ಕಳಶವನ್ನು ತೆಗೆದ್ರವರೆಗೂ ಸಹ ಏನೆಲ್ಲ ಪ್ರಕ್ರಿಯೆ ಇರುತ್ತೆ ಸಂಪೂರ್ಣವಾಗಿ ತಿಳ್ಕೊತಾ ಹೋಗೋಣ. ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡೋದಕ್ಕೆ ಮಹಿಳೆಯರಿಗೆ ತುಂಬಾ ಖುಷಿ ಇರುತ್ತೆ. ಹೌದು, ನಿಮ್ಮ ಮನೆಯಲ್ಲಿ ಯಾವ ರೀತಿ ಕುಳಿಸಿದ್ದೀರಾ, ನಮ್ಮ ಮನೆಯಲ್ಲಿ ಯಾವ ರೀತಿ ಕುಳಿಸಿದ್ದೀರಿ, ಇದೇ ರೀತಿ ಚರ್ಚೆಗಳನ್ನು ಮಾಡ್ಕೊಳ್ತಾ ತುಂಬ ಸೊಗಸಾಗಿ ಆಚರಣೆ ಮಾಡ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ಹಬ್ಬ, ಎಲ್ಲ ಮಹಿಳೆಯರಿಗೆ ಇಷ್ಟವಾಗಿರ್ತಕ್ಕಂಥ ಹಬ್ಬ ಅದೇ ವರಮಹಾಲಕ್ಷ್ಮಿ ವ್ರತ. ಹೌದು, ಇದೇ ಒಂದು ಹಬ್ಬಕ್ಕೂ ಮುಂಚೆ ನೀವೆಲ್ಲರೂ ಸಹ ದೇವಿಗೆ ಬೇಕಾಗಿರತಕ್ಕಂತಹ ಸೀರೆಗಳು, ಆಭರಣಗಳು, ಹಣ್ಣು ಹಂಪಲುಗಳು, ಎಲ್ಲ ರೀತಿಯ ಪೂಜೆ ಸಾಮಗ್ರಿಗಳು, ಎಲ್ಲ ವಸ್ತುಗಳನ್ನು ನೀವು ಹಬ್ಬಕ್ಕೂ ಮುಂಚೆನೇ ಖರೀದಿ ಮಾಡ್ತೀರಾ. ಹೌದು, ಅದೇ ರೀತಿ ಹಬ್ಬಕ್ಕೂ ಮುಂಚೆ ನೀವು ವಸ್ತುಗಳನ್ನು ತರೋದು ಮಾತ್ರ ಅಲ್ಲ, ನಿಮ್ಮ ಮನೆಯನ್ನು ಸಹ ಸ್ವಚ್ಛ ಮಾಡಬೇಕಾಗಿರುತ್ತೆ. ಹೌದು, ಮೂಲೆ ಮೂಲೆಯನ್ನು ಸಹ ನೀವು ನೀಟಾಗಿ ಸ್ವಚ್ಛ ಮಾಡಬೇಕಾಗಿರುತ್ತೆ. ಹೌದು, ಲಕ್ಷ್ಮೀ ದೇವರಿಗೆ ತುಂಬ ಸ್ವಚ್ಛತೆ ಅಂತಂದರೆ ತುಂಬ ಇಷ್ಟ. ಎಲ್ಲಿ ತುಂಬ ಕ್ಲೀನಾಗಿರುತ್ತೋ ಅಲ್ಲಿನೇ ಲಕ್ಷ್ಮೀ ದೇವರು ಇರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತ ಇದೇ ಒಂದು 2026ನೇ ಸಾಲಿನಲ್ಲಿ ನೀವು ಮಾಡ್ತಿದ್ದೀರಾ ಅಂತಂದರೆ ಮೊದಲಿಗೆ ಮನೆಯನ್ನು ಸ್ವಚ್ಛ ಮಾಡಿ, ಮೂಲೆ ಮೂಲೆಯೂ ಸಹ ನೀಟಾಗಿ ಸ್ವಚ್ಛ ಮಾಡಿದ್ರೆ ನಿಮಗೆ ಲಕ್ಷ್ಮೀ ದೇವರ ಅನುಗ್ರಹ ಆದರೆ ಸಿಗ್ತಕ್ಕಂಥದ್ದು. ಹೌದು, ನಂತರ ವರಮಹಾಲಕ್ಷ್ಮಿ ವ್ರತ ಶುಕ್ರವಾರ ದಿನದಂದು ಇರ್ತಕ್ಕಂಥದ್ದು. ಇದೇ ಶುಕ್ರವಾರ ದಿನದಂದು ನೀವು ಬೆಳಗ್ಗೆನೆ ಬೇಗನೆ ಎದ್ದೇಳಬೇಕಾಗಿರುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಬೇಗನೆ ಎದ್ದು ಸ್ನಾನವನ್ನು ಮಾಡಬೇಕಾಗಿರುತ್ತೆ. ಹೌದು, ತಲೆ ಸ್ನಾನವನ್ನು ಮಾಡಿ ಮನೆಯನ್ನು ಮೊದಲಿಗೆ ಕ್ಲೀನ್ ಮಾಡಿ. ಹೌದು, ಮನೆಯನ್ನು ಶುದ್ಧಿ ಮಾಡಿದ ನಂತರ ತಲೆ ಸ್ನಾನವನ್ನು ಮಾಡಿ, ಅದಾದ ನಂತರ ಲಕ್ಷ್ಮೀ ದೇವರನ್ನು ನೀವು ಯಾವ ಜಾಗದಲ್ಲಿ ಕುಳಿಸ್ತಿರೋ, ಅದು ನಿಮ್ಮ ಹಾಲಲ್ಲಿ ಆಗಿರ್ಬೋದು ಅಥವಾ ದೇವರ ಕೋಣೆಯಲ್ಲಾಗಿರ್ಬೋದು, ಯಾವ ಜಾಗದಲ್ಲಿ ನೀವು ಕುಳಿಸ್ತಿರೋ ಆ ಒಂದು ಜಾಗವನ್ನು ಮೊದಲಿಗೆ ನೀವು ಶುದ್ಧಿ ಮಾಡಬೇಕಾಗಿರುತ್ತೆ. ಹೌದು, ಶುದ್ಧಿ ಮಾಡಿದ ನಂತರ ಅಲ್ಲಿ ನೀವು ಒಂದು ಮನೆಯನ್ನು ಇಡಬೇಕಾಗಿರುತ್ತೆ. ಅಂತಂದರೆ ಪೀಠೆ, ಒಂದು ಚಿಕ್ಕ ಪೀಠೆಯನ್ನು ನೀವು ಇಡಬೇಕಾಗಿರುತ್ತೆ. ಇಟ್ಟ ನಂತರ ಅದರ ಮೇಲೆ ನೀವು ರಂಗೋಲಿಯನ್ನು ಹಾಕಬೇಕಾಗಿರುತ್ತೆ. ಹೌದು, ಅಷ್ಟದಳ ಪದ್ಮದಳ ರಂಗೋಲಿಯನ್ನು ನೀವು ಹಾಕಬೇಕಾಗಿರುತ್ತೆ ಪೀಠೆಯ ಮೇಲೆ. ಅದಾದ ನಂತರ ರಂಗೋಲಿಗೆ ನೀವು ಅರಿಶಿಣ, ಕುಂಕುಮ, ಅಕ್ಷತೆಯನ್ನು ಇಡಬೇಕಾಗಿರುತ್ತೆ. ಇದೆಲ್ಲ ಇಟ್ಟ ನಂತರ ಆ ರಂಗೋಲಿಯ ಮೇಲೆ ನೀವು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೊಳ್ಳಿ. ಹೌದು, ತಟ್ಟೆಯ ತುಂಬ ಅಕ್ಕಿಯನ್ನು ಹಾಕ್ಕೊಂಡು ಆ ಒಂದು ತಟ್ಟೆಯನ್ನು ತೆಗೆದುಕೊಂಡು ಹೋಗಿ ಲಕ್ಷ್ಮೀ ದೇವರನ್ನು ಯಾವ ಪೀಠೆ ಮೇಲೆ ಕುಳಿಸ್ತೀರ ನೋಡಿ ಆ ಒಂದು ಪೀಠೆಯ ಮೇಲೆ ನೀವು ಇಡಬೇಕಾಗಿರುತ್ತೆ. ಇಟ್ಟ ನಂತರ ತಟ್ಟೆಯನ್ನು ರಂಗೋಲಿಯ ಮೇಲೆ ಇಡ್ತೀರಾ, ಅಥವಾ ಬಾಳೆ ಎಲೆಯ ಮೇಲೇನೂ ಸಹ ನೀವು ವರಮಹಾಲಕ್ಷ್ಮಿ ದೇವರ ಕಳಶವನ್ನು ಇಡಬಹುದಾಗಿರುತ್ತೆ. ಹಾಗಾಗಿ ನೀವು ತಟ್ಟೆಯಲ್ಲಿ ಅಕ್ಕಿಯನ್ನು ಇಟ್ಟು ರಂಗೋಲಿಯ ಮೇಲೆ ಇಡಬಹುದಾಗಿರುತ್ತೆ ಪೀಠೆಯ ಮೇಲೆ, ಅಥವಾ ಬಾಳೆ ಎಲೆಯನ್ನು ಹಾಕಿ ಅದರ ಮೇಲೆ ನೀವು ಅಕ್ಕಿಯನ್ನು ಹಾಕಿ ಇಡಬಹುದಾಗಿರುತ್ತೆ. ಆದರೆ ನೀವು ಕಳಶವನ್ನು ಹಿಂದಿನ ದಿನವೇ ಅಂತಂದರೆ ಗುರುವಾರ ದಿನವೇ ನೀವು ಕಳಶಕ್ಕೆ ಸೀರೆಯನ್ನು ಉಡಿಸಿ ಇಟ್ಕೋಬೋದಾಗಿರುತ್ತೆ. ಆದರೆ ಕಳಶ ಸ್ಥಾಪನೆಯನ್ನು ನೀವು ಶುಕ್ರವಾರ ದಿನದಂದೇ ಮಾಡಬೇಕಾಗಿರುತ್ತೆ. ಹೌದು, ಹಿಂದಿನ ದಿನವೇ ತುಂಬ ಜನ ಕಳಶಕ್ಕೆ ಸೀರೆಯನ್ನು ಉಡಿಸಿ ಇಟ್ಕೊಂಡಿರ್ತಾರೆ. ಸೊ ಹಾಗೇನೂ ಸಹ ಮಾಡಬಹುದಾಗಿರುತ್ತೆ. ಅಥವಾ ನೀವು ಇಲ್ಲ ನಾನು ಶುಕ್ರವಾರ ದಿನವೇ ಸೀರೆಯನ್ನು ಉಡಿಸ್ತೀನಿ ಅಂತಂದರೆ ಆಗಲೂ ಸಹ ನೀವು ಮಾಡಬಹುದಾಗಿರುತ್ತೆ. ನೀವು ಹಿಂದಿನ ದಿನ ಸೀರೆಯನ್ನು ಉಡಿಸಿ ಇಟ್ಟಿದ್ರೆ ಆ ಒಂದು ಕಳಶ ಸ್ಥಾಪನೆಯನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಮಾಡಬೇಕಾಗಿರುತ್ತೆ. ಹೌದು, ಅಕ್ಕಿಯ ಮೇಲೆ ನೀವು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಇಟ್ಕೊಳ್ಳಿ ಅಂತ ಹೇಳಿದ್ನಲ್ಲ,
ಆ ಒಂದು ಅಕ್ಕಿಯ ಮೇಲೆ ನೀವು ಓಂ ಶ್ರೀಂ ಸ್ವಸ್ತಿಕ್ ಎಂದು ಬರೆಯಬೇಕಾಗಿರುತ್ತೆ. ಹೀಗೆ ಬರೆದ ನಂತರ ಅದರ ಮೇಲೆ ನೀವು ಸೀರೆಯನ್ನು ಉಡಿಸಿರ್ತಕ್ಕಂತಹ ಕಳಶನ ಇಡಬೇಕಾಗಿರುತ್ತೆ. ಕಳಶ ಸ್ಥಾಪನೆಯನ್ನು ಈಗ ಮಾಡಬೇಕಾಗಿರುತ್ತೆ. ಆದರೆ ಒಂದು ವಿಷಯ, ನೀವು ಕಳಶ ಸ್ಥಾಪನೆಯನ್ನು ಮಾಡ್ತಿದ್ರ ಅಂತಂದರೆ ಅದಕ್ಕೂ ಮುಂಚೆನೇ ನೀವು 2 ದೀಪಗಳನ್ನು ಆ ಕಡೆ ಒಂದು ಈ ಕಡೆ ಒಂದು ಹಚ್ಚಿ ಇಟ್ಟು ಅದಾದ ಮೇಲೆ ನೀವು ಕಳಶ ಸ್ಥಾಪನೆಯನ್ನು ಮಾಡಿ. ಇದರಿಂದ ತುಂಬ ಶ್ರೇಷ್ಠಕರವಾಗಿರುತ್ತೆ. ನಂತರ ಕಳಶ ಸ್ಥಾಪನೆಯನ್ನು ಮಾಡಿದ್ರ ನಂತರ ಕಳಶದ ಒಳಗಡೆ ಏನೆಲ್ಲ ಹಾಕಬೇಕು ಬನ್ನಿ ಸಂಪೂರ್ಣವಾಗಿ ಈಗ ನಾನು ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ಶುದ್ಧ ನೀರನ್ನು ತಗೊಳ್ಳಿ. ಹೌದು, ತುಂಬ ಕ್ಲೀನ್ ಆಗಿರ್ತಕ್ಕಂಥ ಶುದ್ಧದ ನೀರನ್ನು ತಗೊಂಡು ಕಳಶದ ತುಂಬ ಹಾಕಿ. ಅದಾದ ನಂತರ ಕಳಶಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ, ಹೂ, ನಂತರ ಬೆಳ್ಳಿ ಅಥವಾ ಬಂಗಾರ ಯಾವುದಾದ್ರೂ ಹಾಕೋಬೋದಾಗಿರುತ್ತೆ. ಅದಾದ ನಂತರ 6 ಕವಡೆಗಳನ್ನು ಹಾಕಬೇಕು, 6 ಗೋಮತಿ ಚಕ್ರಗಳನ್ನು ಹಾಕಬೇಕು, 6 ಗುರಗಂಜಿಗಳನ್ನು ಹಾಕಿ, 6 ಏಲಕ್ಕಿಗಳು, 6 ಲವಂಗಗಳು, ನಂತರ ಒಣ ಹಣ್ಣುಗಳು, ಹೌದು ಖರ್ಜೂರ ಆಗಿರ್ಬೋದು, ಬಾದಾಮಿ, ಗೋಡಂಬಿ, ಈ ವಸ್ತುಗಳನ್ನೆಲ್ಲ ನೀವು ಹಾಕಬೇಕಾಗಿರುತ್ತೆ. ಅದಾದ ನಂತರ ಒಂದು ನಾಣ್ಯವನ್ನು ಹಾಕಬೇಕು. ಅದು ಬೆಳ್ಳಿ ನಾಣ್ಯ ಆಗಿರ್ಬೋದು, ಬಂಗಾರದ ನಾಣ್ಯ ಆಗಿರ್ಬೋದು, ಅಥವಾ ತಾಮ್ರದ ನಾಣ್ಯ, ಯಾವುದಾದ್ರೂ ಒಂದು ನಾಣ್ಯವನ್ನು ನೀವು ಹಾಕಬೇಕಾಗಿರುತ್ತೆ. ಅದಾದ ನಂತರ ಕಲ್ಲು ಸಕ್ಕರೆ, ಬಟ್ಲು ಅಡಿಕೆ, ನಂತರ ಲಾವಂಚದ ಬೇರು ಮತ್ತು ಶ್ರೀಫಲ, ಇಷ್ಟು ವಸ್ತುಗಳನ್ನು ನೀವೇನು ಮಾಡಬೇಕಾಗಿರುತ್ತೆ, ಕಳಶ ಸ್ಥಾಪನೆಯನ್ನು ಮಾಡಿರ್ತಲ್ಲ ಅದರ ಒಳಗಡೆ ಹಾಕಬೇಕಾಗಿರುತ್ತೆ. ಅದಾದ ನಂತರ ನೀವು 2 ಕೈಯಿಂದ ಕಳಶವನ್ನು ಹಿಡಿದು ಗಂಗಾದೇವಿಯನ್ನು ಪ್ರಾರ್ಥನೆ ಮಾಡುತ್ತಾ ಕಳಶದಲ್ಲಿ ಹೂವನ್ನು ಇಡಿ. ನಂತರ ಆ ಒಂದು ಕಳಶದಲ್ಲಿ ಹೂವನ್ನು ಇಟ್ಟು ತೆಗೆದು ಎಲ್ಲ ವಸ್ತುಗಳ ಮೇಲೆ ಪ್ರೋಕ್ಷಣೆ ನೀವು ಮಾಡಬೇಕಾಗಿರುತ್ತೆ. ಅದಾದ ನಂತರ ಈಗಾಗಲೇ 2 ದೀಪವನ್ನು ಹಚ್ಚಿದ್ರಿ. ಹೌದು, ದೀಪಕ್ಕೆ ಎಣ್ಣೆ ಬತ್ತಿಯನ್ನು ರೆಡಿ ಮಾಡ್ಕೊಳ್ಳಿ ಈ ಸಮಯದಲ್ಲಿ. ನಂತರ ದೊಡ್ಡ ದೊಡ್ಡ ದೀಪಗಳಿರುತ್ತಲ್ಲ ಆ ದೀಪಗಳನ್ನು ಹಚ್ಚೋದಕ್ಕೆ ಎಣ್ಣೆಯನ್ನು ದೀಪದಲ್ಲಿ ಹಾಕಿರ್ತಕ್ಕಂಥದ್ದು, ನಂತರ ಬತ್ತಿಗಳನ್ನು ರೆಡಿ ಮಾಡ್ಕೊಳ್ತಕ್ಕಂಥದ್ದು, ಮತ್ತು ಲಕ್ಷ್ಮೀ ದೇವರ ಮುಖವಾಡಕ್ಕೆ ಅಲಂಕಾರ ಮಾಡ್ತಕ್ಕಂಥದ್ದು, ನಂತರ ತೆಂಗಿನಕಾಯಿಯನ್ನು ಇಡ್ತಿರಲ್ವ ಕಳಶದ ಮೇಲೆ, ಆ ಒಂದು ತೆಂಗಿನಕಾಯಿಗೆ ಅರಿಶಿನ ಇರ್ತಕ್ಕಂಥದ್ದು, ಈ ರೀತಿ ಎಲ್ಲ ಕೆಲಸಗಳನ್ನು ಮುಕ್ತಾಯ ಮಾಡ್ಕೊಳ್ಳಿ. ಅದಾದ ನಂತರ ಮೊದಲಿಗೆ ಕಳಶ ಸ್ಥಾಪನೆ ಆದ ನಂತರ ಅದರಲ್ಲೆಲ್ಲ ವಸ್ತುಗಳನ್ನು ಹಾಕಿದ್ದೀರಾ. ಅದಾದಮೇಲೆ ಕಳಶಕ್ಕೆ ನೀವು ಮಾವಿನ ಎಲೆಯ ಗುಚ್ಛ ಇರುತ್ತಲ್ಲ ಅದನ್ನು ಅದು ಇಡ್ಬೋದಾಗಿರುತ್ತೆ, ಅಥವಾ 5 ವೀಳ್ಯದೆಲೆಯನ್ನು ಇಡ್ಬೋದಾಗಿರುತ್ತೆ. ಇಟ್ಟ ನಂತರ ಅದಾದ ಮೇಲೆ ನೀವು ತೆಂಗಿನಕಾಯಿಯನ್ನು ಇಡಬೇಕಾಗಿರುತ್ತೆ. ತೆಂಗಿನಕಾಯಿಯನ್ನು ಇಟ್ಟು ಅದಾದಮೇಲೆ ದೇವರ ಮುಖಪದ್ಮವನ್ನು ಇಡಬೇಕಾಗಿರುತ್ತೆ. ತೆಂಗಿನಕಾಯಿಗೆ ಸ್ವಲ್ಪ ಜನ ತೆಂಗಿನಕಾಯಿಯನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ, ಹಾಗೂ ಸಹ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವರ ಮುಖಪದ್ಮ ಇದ್ದರೆ ಅದನ್ನು ಸಹ ನೀವು ಇಟ್ಟು ಅಲಂಕಾರ ಮಾಡಬಹುದಾಗಿರುತ್ತೆ. ದೇವರಿಗೆ ಇಟ್ಟಿದ್ದ ಒಡವೆಗಳು, ಹೌದು ನಿಮ್ಮ ಮನೆಯಲ್ಲಿ ದೇವರಿಗೇ ಸಪ್ರೇಟಾಗಿ ಒಡವೆಗಳು ಅಂತ ಹೇಳಿ ಇಟ್ಟಿರ್ತಿರಲ್ಲ, ವರಮಹಾಲಕ್ಷ್ಮಿಗೆ ಅಲಂಕಾರ ಮಾಡೋದಕ್ಕೆ ಮಾತ್ರ ಆ ವಸ್ತುಗಳನ್ನು ತೆಗೆದುಕೊಂಡು ಬಂದು ದೇವರಿಗೆ ನೀವು ಅರ್ಪಿಸಬಹುದಾಗಿರುತ್ತೆ. ಅಥವಾ ನೀವು ಹಾಕ್ಕೊಂಡಿರ್ತಕ್ಕಂತಹ ಆಭರಣವನ್ನು ದೇವರಿಗೆ ಹಾಕಬೇಕಂತಂದ್ರೆ ನೀವು ಹಾಕ್ಕೊಂಡು ತೆಗೆದ ನಂತರ ಅದನ್ನು ನೀಟಾಗಿ ಶುದ್ಧಿ ಮಾಡಿ, ಹೌದು ಗೋಮೂತ್ರದಿಂದ ಶುದ್ಧಿ ಮಾಡಿ ಅದಾದಮೇಲೆ ನೀವು ದೇವರಿಗೆ ಹಾಕಬೇಕಾಗಿರುತ್ತೆ. ನಂತರ ದೇವರಿಗೆ ಮಾಂಗಲ್ಯವನ್ನು ಇಲ್ಲಿ ಸಹ ಸಮರ್ಪಿಸಬೇಕಾಗಿರುತ್ತೆ. ನಿಮ್ಮ ಮನೆಯಲ್ಲಿ ದೇವರಿಗೆ ಮಾಂಗಲ್ಯವನ್ನು ಮಾಡಿಸಿದ್ರೆ ನೀವು ಮಾಂಗಲ್ಯವನ್ನು ಸಹ ಸಮರ್ಪಿಸಬಹುದಾಗಿರುತ್ತೆ, ಅಥವಾ ಅರಿಶಿನ ಕೊಂಬನ್ನು ಸಹ ನೀವು ಈ ಸಮಯದಲ್ಲಿ ಕಟ್ಟಬೇಕಾಗಿರುತ್ತೆ. ಚಿನ್ನದ ಮಾಂಗಲ್ಯ ಮಾಡಿಸಿದ್ರೆ ತುಂಬ ಶ್ರೇಷ್ಠಕರವಾಗಿರುತ್ತೆ ಲಕ್ಷ್ಮೀ ದೇವರಿಗೆ ವರಮಹಾಲಕ್ಷ್ಮಿ ದಿನದಂದು ಹಾಕುವುದರ ಮೂಲಕ. ಅದೇ ರೀತಿ ಗೆಜ್ಜೆ ವಸ್ತ್ರಗಳನ್ನು ನೀವು ಲಕ್ಷ್ಮೀ ದೇವರಿಗೆ ಹಾಕಬೇಕಾಗಿರುತ್ತೆ. ಅದೇ ರೀತಿ ಹೂವಾರ, ಹೌದು ಹೂವಿನಿಂದ ಹಾರವನ್ನು ಮಾಡಿ ಲಕ್ಷ್ಮೀ ದೇವರಿಗೆ ಹಾಕಿ. ಅದೇ ರೀತಿ ದೊಡ್ಡ ದೊಡ್ಡ ದೀಪಗಳನ್ನು ಇಲ್ಲಿ ಬೆಳಗಿಸಬೇಕಾಗಿರುತ್ತೆ. ಯಾಕೆ ದೊಡ್ಡ ದೊಡ್ಡ ದೀಪಗಳೇ ಬೇಕಾಗಿರುತ್ತೆ ಅಂತಂದರೆ, ಚಿಕ್ಕ ಚಿಕ್ಕ ದೀಪಗಳನ್ನು ಸಹ ನೀವು ಬೆಳಗಿಸಿ, ಆದರೆ 1-2 ದೊಡ್ಡ ದೊಡ್ಡ ದೀಪಗಳನ್ನು ಬೆಳಗಿಸಿದ್ರೆ ಉತ್ತಮ. ಯಾಕೆ ಅಂತಂದರೆ ಲಕ್ಷ್ಮೀ ದೇವರನ್ನು ನೀವು ಕುಳಿಸ್ದಾಗ್ಲಿಂದ ವಿಸರ್ಜನೆ ಮಾಡುವವರೆಗೂ ಸಹ ದೀಪ ಬೆಳಗ್ತಾನೆ ಇರಬೇಕಾಗಿರುತ್ತೆ. ಹಾಗಾಗಿ ಅದನ್ನು ನೋಡ್ಕೊಳ್ತಾ ಇರಬೇಕು. ಹಾಗಾಗಿ ಚಿಕ್ಕ ಚಿಕ್ಕ ದೀಪಗಳಲ್ಲಿ ಎಣ್ಣೆ ಬೇಗನೆ ಖಾಲಿ ಆಗ್ತಿರುತ್ತೆ. ದೊಡ್ಡ ದೊಡ್ಡ ದೀಪಗಳನ್ನು ಬೆಳಗಿಸಿದ್ರೆ ತುಂಬ ಶ್ರೇಷ್ಠಕರವಾಗಿರುತ್ತೆ. ನಂತರ ದೀಪಕ್ಕೂ ಸಹ ನೀವು ಪೂಜೆಯನ್ನು ಮಾಡಬೇಕಾಗಿರುತ್ತೆ. ಹೌದು, ದೀಪಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ನಮಸ್ಕರಿಸಿ ದೀಪ ಹಚ್ಚುವಾಗ ದೀಪಂ ಜ್ಯೋತಿ ಪರಬ್ರಹ್ಮ ಎಂಬುವ ಮಂತ್ರವನ್ನು ಪಠನೆ ಮಾಡ್ತಾ ದೀಪವನ್ನು ನೀವು ಹಚ್ಚಬೇಕಾಗಿರುತ್ತೆ.
ಎಷ್ಟು ದೀಪವನ್ನು ಹಚ್ಚಬೇಕು ವರಮಹಾಲಕ್ಷ್ಮಿ ವ್ರತದಂದು ಅಂತಂದರೆ ನೀವು ಎಷ್ಟು ಬೇಕಾದರೂ ದೀಪವನ್ನು ಹಚ್ಚಬಹುದು, ಸರಿನಾ? ಆದರೆ ಒಂದೆರಡು ದೊಡ್ಡ ದೊಡ್ಡ ದೀಪಗಳನ್ನು ಹಚ್ಚಿಟ್ರೆ ಒಳ್ಳೆಯದಾಗಿರುತ್ತೆ. ಎಣ್ಣೆಯನ್ನು ಸಹ ನೀವು ಆಗಾಗ ಹಾಕಬಹುದಾಗಿರುತ್ತೆ. ಚಿಕ್ಕ ಚಿಕ್ಕ ದೀಪದಲ್ಲಿ ಬೇಗ ಎಣ್ಣೆ ಖಾಲಿ ಆಗುತ್ತೆ, ಹಾಗಾಗಿ ದೊಡ್ಡ ದೀಪವನ್ನು ಹಚ್ಚಿದ್ರೆ ತುಂಬ ಶ್ರೇಷ್ಠ. ಲಕ್ಷ್ಮೀ ದೇವರ ಪೂಜೆಗೂ ಮುನ್ನ ನೀವು ಗಣಪತಿ ದೇವರ ಪೂಜೆಯನ್ನು ಮಾಡಬೇಕಾಗಿರುತ್ತೆ. ಹೌದು, ಕಲಶ ಸ್ಥಾಪನೆ ಆಯಿತು, ಲಕ್ಷ್ಮೀ ದೇವರಿಗೆ ಸೀರೆನ ಉಡಿಸಿ ಮುಖವಾಡವನ್ನೆಲ್ಲ ಹಾಕಿ ಆಭರಣಗಳನ್ನೆಲ್ಲ ಹಾಕಿ ಹೂವನ್ನು ಹಾಕಿದ್ದೀರ ದೇವರಿಗೆ. ಹೌದು, ಈಗ ಲಕ್ಷ್ಮೀ ದೇವರ ಪೂಜೆಯನ್ನು ಮಾಡಬೇಕು. ಆದರೆ ಲಕ್ಷ್ಮೀ ದೇವರ ಪೂಜೆಗೂ ಮುನ್ನ ನೀವು ಗಣಪತಿ ದೇವರ ಪೂಜೆಯನ್ನು ಮಾಡಬೇಕಾಗಿರುತ್ತೆ. ಹೌದು, ವಿಘ್ನ ನಿವಾರಕನಾಗಿರ್ತಕ್ಕಂತಹ ಗಣಪತಿ ದೇವರ ಪೂಜೆಯನ್ನು ನೀವು ಈ ಸಮಯದಲ್ಲಿ ಮಾಡಬೇಕಾಗಿರುತ್ತೆ. ಹೇಗೆ ಅಂತ ನಾವು ನೋಡೋದಾದರೆ, ಮೊದಲಿಗೆ ಒಂದು ತಟ್ಟೆಯಲ್ಲಿ ಲಕ್ಷ್ಮೀ ದೇವರ ಮತ್ತು ಗಣಪತಿ ದೇವರ ವಿಗ್ರಹವನ್ನು ತಗೊಂಡು ಅದಕ್ಕೆ ಅಭಿಷೇಕವನ್ನು ಮಾಡಬೇಕಾಗಿರುತ್ತೆ. ಹೌದು, ಶುದ್ಧ ನೀರಿನಿಂದ ಅಭಿಷೇಕವನ್ನು ಮಾಡಿ, ಮಂಗಳ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಿ. ಅದೇ ರೀತಿ ಮಂಗಳ ದ್ರವ್ಯಗಳು ಅಂತಂದರೆ ನೀರಿಗೆ ನೀವು ಅರಿಶಿನ ಕುಂಕುಮ ಗಂಧವನ್ನು ಕಲಸಿ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ನಂತರ ಪಂಚಾಮೃತ ಅಭಿಷೇಕ, ಹೌದು, ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಈ ವಸ್ತುಗಳಿಂದ ನೀವು ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ಇದನ್ನೆಲ್ಲ ನೀವು ಮಿಕ್ಸ್ ಮಾಡಿ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ವಿಗ್ರಹಗಳು ನಿಮ್ಮ ಮನೆಯಲ್ಲಿ ಇಲ್ಲ ಅಂತಂದರೆ ನೀವೇನು ಮಾಡಬೇಕಾಗಿರುತ್ತೆ ಅಂತಂದ್ರೆ ಪಂಚಾಮೃತವನ್ನು ತಗೊಂಡ ನಂತರ ಒಂದು ಹೂವಿನಿಂದ ಆ ಒಂದು ಪಂಚಾಮೃತದ ಅದ್ಬಿಟ್ಟು ಅದನ್ನು ಲಕ್ಷ್ಮೀ ದೇವರಿಗೆ ನೀವು ಕುಳಿಸಿರ್ತೀರಲ್ಲ ಮತ್ತು ಎಲ್ಲ ದೇವರ ಸಾಮಗ್ರಿಗಳಿಗೆ ಅದರಿಂದ ನೀವು ಪ್ರೋಕ್ಷಣೆಯನ್ನು ಮಾಡಿಸಬೇಕಾಗಿರುತ್ತೆ. ನಂತರ ನಿಮ್ಮ ಮನೆಯಲ್ಲಿ ವಿಗ್ರಹ ಇದ್ದರೆ ನೀವು ಅಭಿಷೇಕವನ್ನು ಮಾಡಿರ್ತೀರ. ಅಭಿಷೇಕವನ್ನು ಮಾಡಿದ ನಂತರ ವಿಗ್ರಹಗಳನ್ನು ಶುದ್ಧಿ ಮಾಡಿ, ಹೌದು, ನೀರಿನಿಂದ ನೀಟಾಗಿ ಶುದ್ಧಿ ಮಾಡಿ ಆ ವಿಗ್ರಹಗಳಿಗೆ ಗಂಧ ಕುಂಕುಮ ಅರಿಶಿನ ಇಟ್ಟು ಅಲಂಕಾರ ಮಾಡಿ ಹೂವಿನಿಂದ. ನಂತರ ಮೊದಲಿಗೆ ನೀವು ಗಣಪತಿ ಪೂಜೆಯನ್ನು ಮಾಡಬೇಕಾಗಿರುತ್ತೆ. ಹೌದು, ವಿಗ್ರಹಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು, ನಿಮ್ಮ ಮನೆಯಲ್ಲಿ ವಿಗ್ರಹ ಇಲ್ಲ ಅಂತಂದರೆ ನೀವು ನಿಮ್ಮ ಮನೆಯಲ್ಲಿ ಅರಿಶಿಣದಿಂದ ಗಣಪತಿ ದೇವರ ವಿಗ್ರಹವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಬಹುದಾಗಿರುತ್ತೆ. ಅರಿಶಿನ ಕುಂಕುಮ ಅಕ್ಷತೆ ಗಂಧವನ್ನು ಅರ್ಪಿಸಿ, ಹೂ ಅರ್ಪಿಸಿ, ಧೂಪದಿಂದ ಮನೆಯೆಲ್ಲ ಸ್ಮರಿಸಿ, ಅದೇ ರೀತಿ ಆರತಿಯನ್ನು ಬೆಳಗಿ ಗಣಪತಿ ಮಂತ್ರವನ್ನು ಪಠನೆ ಮಾಡಿ ಗಣಪತಿ ದೇವರ ಪೂಜೆಯನ್ನು ಮಾಡ್ತೀರಾ. ಮಾಡಿದ ನಂತರ ನೀವು ಲಕ್ಷ್ಮೀ ದೇವರ ಪೂಜೆಯನ್ನು ಮಾಡಬೇಕಾಗಿರುತ್ತೆ. ಹೌದು, ಲಕ್ಷ್ಮೀ ದೇವರ ಪೂಜೆಯನ್ನು ಮಾಡೋದಕ್ಕಿಂತ ಮುಂಚೆ ಗಣಪತಿ ದೇವರ ಪೂಜೆ ಈಗ ಆಗಿದೆ, ವಿಘ್ನಗಳೆಲ್ಲ ಈಗ ದೂರ ಆಗಿದೆ. ಅದಾದ ನಂತರ ಲಕ್ಷ್ಮೀ ದೇವರ ಪೂಜೆಗೆ ಬರ್ತೀರಾ. ಮೊದಲಿಗೆ ಅರಿಶಿನ ಕುಂಕುಮವನ್ನು ಲಕ್ಷ್ಮೀ ದೇವರ ಮುಖವಾಡವನ್ನು ಇಟ್ಟಿರ್ತೀರಲ್ಲ ಆ ಮುಖವಾಡಕ್ಕೆ ಅರಿಶಿನ ಕುಂಕುಮವನ್ನು ಇಡಬೇಕಾಗಿರುತ್ತೆ. ಇಟ್ಟ ನಂತರ ಹೂವನ್ನು ಇಡಿ. ಅದಾದ ನಂತರ ಅಕ್ಷತೆ, ಅದೇ ರೀತಿ ಅಕ್ಷತೆಯನ್ನು ಹಾಕಿದ ನಂತರ ನಿಮ್ಮ ಸಂಕಲ್ಪವನ್ನು ನಿಮ್ಮ ಕೋರಿಕೆಗಳನ್ನು ಹೇಳಿದ ನಂತರ ಧೂಪವನ್ನು ಹಚ್ಚಬೇಕಾಗಿರುತ್ತೆ. ಹೌದು, ಮನೆಯೆಲ್ಲ ಧೂಪವನ್ನು ತೋರಿಸಿ ಅದಾದ ನಂತರ ಲಕ್ಷ್ಮೀ ದೇವರ ಮಂತ್ರಗಳನ್ನು ನೀವು ಪಠನೆ ಮಾಡಬೇಕಾಗಿರುತ್ತೆ. ಹೌದು, ನಿಮಗೆ ಮಂತ್ರಗಳು ಗೊತ್ತಿಲ್ಲ ಅಂತಂದರೆ ಅಂಗಡಿಗಳಲ್ಲಿ ಸಿಗುತ್ತೆ ಲಕ್ಷ್ಮೀ ದೇವರ ವ್ರತದ ಪುಸ್ತಕ ಅಂತ ಹೇಳಿ. ಆ ಒಂದು ಪುಸ್ತಕದಲ್ಲಿ ಎಲ್ಲ ಮಾಹಿತಿ ನೀಟಾಗಿ ಕೊಟ್ಟಿರ್ತಾರೆ. ಮಂತ್ರಗಳು ಸಹ ಅಲ್ಲೇ ಇರುತ್ತೆ. ದೇವರ ಮಂತ್ರಗಳನ್ನು ನೀವು ಪಠಣೆಯನ್ನು ಮಾಡಬಹುದಾಗಿರುತ್ತೆ. ಅದಾದ ನಂತರ ಪೂಜೆಯನ್ನು ನೀವು ಮಾಡಬಹುದಾಗಿರುತ್ತೆ. ಪುಸ್ತಕವನ್ನು ತಂದು ನೀವು ಪೂಜೆಯನ್ನು ಮಾಡಬಹುದು. ಅದೇ ರೀತಿ ಲಕ್ಷ್ಮೀ ದೇವರ ಅರ್ಚನೆಗೆ ವಿವಿಧ ಹೂಗಳನ್ನು ನೀವು ಅರ್ಪಣೆ ಮಾಡಬೇಕಾಗಿರುತ್ತೆ. ವಿವಿಧ ಹೂಗಳ ಬಗ್ಗೆಯೂ ಸಹ ಪುಸ್ತಕದಲ್ಲೇ ಇರುತ್ತೆ. ನೀವು ಪ್ರತಿಯೊಂದು ಹೂವಿಗೂ ಸಹ ಅಲ್ಲಿ ತನ್ನದೇ ಆಗಿರ್ತಕ್ಕಂತಹ ಮಂತ್ರ ಇರುತ್ತೆ. ಆ ಒಂದು ಮಂತ್ರವನ್ನು ಹೇಳುತ್ತಾ ನೀವು ಆ ಒಂದು ಪುಷ್ಪವನ್ನು ನೀವು ದೇವರಿಗೆ ಸಲ್ಲಿಸಬಹುದಾಗಿರುತ್ತೆ. ಹೌದು, ವಿವಿಧ ಪತ್ರೆಗಳು ಸಹ ಇರುತ್ತೆ. ನೀವು ಇದೇ ಹಬ್ಬದಂದು ದೇವರಿಗೆ ವಿವಿಧ ಹೂಗಳ ಜೊತೆ ವಿವಿಧ ಪತ್ರೆಗಳನ್ನು ಸಹ ನೀವು ಸಲ್ಲಿಸಬೇಕಾಗಿರುತ್ತೆ. ಅದಾದ ನಂತರ ನೀವು ಕುಂಕುಮಾರ್ಚನೆಯನ್ನು ಮಾಡಬೇಕಾಗಿರುತ್ತೆ. ಹೌದು, ಲಕ್ಷ್ಮೀ ದೇವರ ಅಷ್ಟೋತ್ತರವನ್ನು ಹೇಳುತ್ತಾ ನೀವು ಕುಂಕುಮಾರ್ಚನೆಯನ್ನು ಮಾಡಬೇಕಾಗಿರುತ್ತೆ. ಹಾಗಿದ್ರೆ ಕುಂಕುಮಾರ್ಚನೆಯನ್ನು ನೀವು ಯಾವ ರೀತಿ ಮಾಡಬೇಕು ಬನ್ನಿ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ತಟ್ಟೆಯನ್ನು ತಗೊಳ್ಳಿ, ಅದರ ಮೇಲೆ ವೀಳ್ಯದೆಲೆಯನ್ನು ಇಟ್ಟು ಅದರ ಮೇಲೆ ಒಂದು ನಿಂಬೆ ಹಣ್ಣನ್ನು ಅಥವಾ ಒಂದು ನಾಣ್ಯವನ್ನು ಇಡಿ. ಇಟ್ಟ ನಂತರ ಮೊದಲಿಗೆ ಅರಿಶಿನವನ್ನು ನೀವು ಹಾಕಬೇಕಾಗಿರುತ್ತೆ. ಅದಾದ ನಂತರ ನಿಮ್ಮ ಉಂಗುರದ ಬೆರಳಿನಿಂದ ನೀವು ಒಂದೊಂದು ಚಿಟಿಕೆ ಕುಂಕುಮವನ್ನು ಹಾಕುತ್ತಾ ಲಕ್ಷ್ಮೀ ದೇವರ ನಾಮಗಳನ್ನು ನೀವು ಹೇಳಬೇಕಾಗಿರುತ್ತೆ. ಅದಾದ ನಂತರ ಈ ಕುಂಕುಮವನ್ನು ನೀವು ಪ್ರತಿದಿನ
ಇಟ್ಕೊಂಡ್ರೆ ಹಣೆಗೆ ತುಂಬ ಒಳ್ಳೆಯದಾಗಿರುತ್ತೆ. ಮನೆಗೆ ಬರ್ತಕ್ಕಂತಹ ಮುತ್ತೈದೆಯರಿಗೂ ಸಹ ನೀವು ಇದೇ ಒಂದು ಕುಂಕುಮವನ್ನು ನೀಡಬಹುದಾಗಿರುತ್ತೆ. ಅದಾದ ಮೇಲೆ ನೀವು ಧೂಪವನ್ನು ತೋರಿಸಬೇಕಾಗಿರುತ್ತೆ. ನೈವೇದ್ಯಗಳನ್ನು ಮಾಡಿರ್ತಾರಲ್ಲ ಮನೆಯಲ್ಲಿ ಅಥವಾ ಹೊರಗಡೆಯಿಂದ ತಂದಿದ್ರೆ ಆ ಒಂದು ನೈವೇದ್ಯಗಳನ್ನು ದೇವರಿಗೆ ಇಡಿ. ಮಡಲಕ್ಕಿಯನ್ನು ನೀವು ಇಡಬೇಕಾಗಿರುತ್ತೆ. ಮಡಲಕ್ಕಿಯಲ್ಲಿ ಏನೇನು ಇರಬೇಕು ಅಂತ ಹೇಳಿ ಮುಂಬರುವ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಮಡಲಕ್ಕಿಯಲ್ಲಿ ನೀವು ಬಳೆ, ಬೆಲ್ಲ, ಬ್ಲೌಸ್ ಪೀಸು ಮತ್ತು ಕೊಬ್ಬರಿ ಮತ್ತು ಈ ಎಲ್ಲವನ್ನು ಸಹ ನೀವು ಇಡಬೇಕಾಗಿರುತ್ತೆ. ಹಣ್ಣುಗಳನ್ನು ಸಹ ನೀವು ಇಡಬೇಕಾಗಿರುತ್ತೆ. ನೈವೇದ್ಯವನ್ನು ನೀವು ಮಾಡಿರ್ತಿಲ್ಲ ಆ ಒಂದು ನೈವೇದ್ಯವನ್ನು ಸಹ ದೇವರಿಗೆ ಇಡಬೇಕಾಗಿರುತ್ತೆ. ಹೌದು, ಅದೇ ರೀತಿ ನೀವು ನೈವೇದ್ಯ ಇಡೋದಕ್ಕಿಂತ ಮೊದಲು ವ್ರತದಾರದ ಪೂಜೆಯನ್ನು ನೀವು ಮಾಡಬೇಕಾಗಿರುತ್ತೆ. ಹೌದು, ದಾರವನ್ನು ನೀವು ಕೈಗೆ ಕಟ್ತಿರಲ್ಲ ವ್ರತದಾರ, ಅದಕ್ಕೂ ಸಹ ನೀವು ಪೂಜೆಯನ್ನು ಮಾಡಬೇಕಾಗಿರುತ್ತೆ. ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ನೋಡಿ. ಮೊದಲಿಗೆ 12 ಎಲೆ ಮತ್ತು 12 ಗಂಟನ್ನು ಹಾಕಿ ಒಂದು ಹೂವನ್ನು ಕಟ್ಟಬೇಕಾಗಿರುತ್ತೆ. ಹೌದು, ಇದನ್ನು ನಾವು ವ್ರತದಾರ ಎಂದು ಕರೆಯಲಾಗುತ್ತೆ. ವ್ರತದಾರದ ಪೂಜೆ ಹೇಗೆ ಮಾಡಬೇಕು ಅಂತ ನಾವು ನೋಡೋದಾದರೆ ಮೊದಲಿಗೆ ಅರಿಶಿನ, ಕುಂಕುಮ, ಅಕ್ಷತೆ, ಧೂಪವನ್ನು ನೀವು ತೋರಿಸಿದ ನಂತರ ಒಂದೊಂದು ಗಂಟಿಗೂ ಸಹ ನೀವು ಪೂಜೆಯನ್ನು ಇಲ್ಲಿ ಮಾಡಬೇಕಾಗಿರುತ್ತೆ. ಹೌದು, ಅರಿಶಿನ, ಕುಂಕುಮ, ಅಕ್ಷತೆ, ಧೂಪವನ್ನೆಲ್ಲ ತೋರಿಸಿದ ನಂತರ ಒಂದೊಂದು ಗಂಟಿಗೂ ನೀವು ಪೂಜೆಯನ್ನು ಮಾಡ್ತೀರ. ಅದಾದ ನಂತರ ಒಂದೊಂದು ಗಂಟಿಗೂ ಒಂದೊಂದು ದಾರಕ್ಕೂ ಸಹ ಮಂತ್ರಗಳಿರುತ್ತೆ. ಮಂತ್ರದ ಪುಸ್ತಕದಲ್ಲಿ ನೀವು ಅದನ್ನು ತಗೊಂಡು ಬಂದು ಮಂತ್ರವನ್ನು ಪಠನೆ ಮಾಡಬೇಕಾಗಿರುತ್ತೆ. ಅದಾದ ನಂತರ ನೀವು ಮುತ್ತೈದೆಯರ ಕೈಯಲ್ಲಿ ಅಥವಾ ನಿಮ್ಮ ಗಂಡನ ಕೈಯಲ್ಲಿ ನೀವು ನಿಮ್ಮ ಕೈಗೆ ನೀವು ದಾರವನ್ನು ಕಟ್ಟಿಸಿಕೊಳ್ಳಬೇಕಾಗಿರುತ್ತೆ. ಅದಾದ ನಂತರ ಕಾಯನ್ನು ಹೊಡೆದು ನೈವೇದ್ಯವನ್ನು ಅರ್ಪಿಸಿ ನಿಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂತಹ ಎಲ್ಲ ತಿಂಡಿ ಹಣ್ಣುಗಳನ್ನು ಇಟ್ಟು ನಂತರ ಹೋಳಿಗೆಯನ್ನು ಮಾಡಿದರೆ ಇಡ್ಬೋದಾಗಿರುತ್ತೆ. ಅಥವಾ ನೀವು ಹಬ್ಬದ ದಿನದಂದು ಪೂಜೆಯನ್ನೆಲ್ಲ ಮುಗಿಸಿದ ನಂತರ ಮಧ್ಯಾಹ್ನದಷ್ಟರೊಳಗಡೆ ಮಾಡಿ ನೀವು ದೇವರಿಗೆ ಸಲ್ಲಿಸ್ಬೋದಾಗಿರುತ್ತೆ. ಸಲ್ಲಿಸುವಾಗ ಮತ್ತೊಮ್ಮೆ ನೀವು ಪೂಜೆಯನ್ನು ಮಾಡಿ ಸಲ್ಲಿಸ್ಬೋದಾಗಿರುತ್ತೆ. ಹೌದು, ಆದರೆ ಆಮೇಲೆ ನೀವು ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗಿರುತ್ತೆ. ಅದನ್ನು ಮರೆಯಬೇಡಿ. ಲಕ್ಷ್ಮೀ ದೇವರ ಆರತಿಯನ್ನು ನೀವು ಇಲ್ಲಿ ಮಾಡಬೇಕಾಗಿರುತ್ತೆ. ಅದೇ ರೀತಿ ಪಂಚ, ತ್ರೇಯ, ನಕ್ಷತ್ರ ಆರತಿಗಳನ್ನು ನೀವು ಇಲ್ಲಿ ಮಾಡಬೇಕಾಗಿರುತ್ತೆ. ಅದೇ ರೀತಿ ತುಪ್ಪದ ಬತ್ತಿಗಳನ್ನು ಹಚ್ಚಿ ನೀವು ಆರತಿಯನ್ನು ಮಾಡಿ ಆಮೇಲೆ ಮಹಾಮಂಗಳಾರತಿಯನ್ನು ಕರ್ಪೂರವನ್ನು ಹಚ್ಚುತ್ತಾ ನೀವು ಮಾಡಬೇಕಾಗಿರುತ್ತೆ. ಆರತಿ ಮಾಡುವಾಗ ಲಕ್ಷ್ಮೀ ದೇವರ ಹಾಡುಗಳಿದೆಯಲ್ಲ ಅವನ್ನು ಹಾಡುತ್ತಾ ನೀವು ಮಂಗಳಾರತಿಯನ್ನು ಮಾಡಬೇಕಾಗಿರುತ್ತೆ. ಅದೇ ರೀತಿ ಎಷ್ಟು ಸಲ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಲಕ್ಷ್ಮೀ ದೇವರಿಗೆ ಪೂಜೆಯನ್ನು ಮಾಡಬೇಕಾಗಿರುತ್ತೆ ಇದನ್ನು ಈಗ ತಿಳ್ಕೊತಾ ಹೋಗೋಣ. ಮೊದಲಿಗೆ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ದೇವರ ಕಳಶ ಸ್ಥಾಪನೆ ಮಾಡಿದ ನಂತರ ಪೂಜೆಯನ್ನು ಮಾಡ್ತೀರಾ. ಅದಾದ ನಂತರ ನೀವು ನಿಮ್ಮ ಮನೆಯಲ್ಲಿ ನೈವೇದ್ಯಗಳನ್ನೆಲ್ಲ ಮಾಡಿದ ನಂತರ ಮಧ್ಯಾಹ್ನ ಒಮ್ಮೆ ಪೂಜೆಯನ್ನು ಮಾಡ್ತೀರಾ. ಅದೇ ರೀತಿ ಸಂಜೆಯ ವೇಳೆ ಪೂಜೆಯನ್ನು ಮಾಡ್ತೀರಾ. ಅದೇ ರೀತಿ ನೀವು ಕಾಯನ್ನು ಹೊಡಿಬೇಕಾಗಿರುತ್ತೆ. ಸಂಜೆನೂ ಸಹ ಕಾಯನ್ನು ಹೊಡೆದು ನೀವು ನೈವೇದ್ಯವನ್ನು ಮಾಡಿರ್ತಿಲ್ಲ ಅದನ್ನು ದೇವರಿಗೆ ಅರ್ಪಿಸಿ ನಂತರ ದೇವರ ಕಥೆಗಳನ್ನು ಈ ಸಮಯದಲ್ಲಿ ನೀವು ಓದಬೇಕಾಗಿರುತ್ತೆ. ಆರತಿಯನ್ನು ಬೆಳಗ್ದಾಗ ಮನೆಯಲ್ಲಿರ್ತಕ್ಕಂತಹ ಎಲ್ಲರೂ ಸಹ ಆರತಿಯನ್ನು ತಗೊಳ್ಳಿ, ನೀವು ಸಹ ಆರತಿಯನ್ನು ತಗೊಳ್ಳಿ. ಅದೇ ರೀತಿ ಸಾಂಬ್ರಾಣಿಯಿಂದ ಧೂಪವನ್ನು ಹಾಕಿ ಮನೆಯ ಮೂಲೆ ಮೂಲೆಯೂ ಸಹ ಸಾಂಬ್ರಾಣಿಯ ದೀಪವನ್ನು ತೋರಿಸಿ. ಅದೇ ರೀತಿ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಹೂವನ್ನು ಹಿಡಿದು ನೀವು ಲಕ್ಷ್ಮೀ ದೇವರ ಪ್ರಾರ್ಥನೆಯನ್ನು ಮಾಡುತ್ತಾ 3 ಬಾರಿ ಲಕ್ಷ್ಮೀ ದೇವರ ಪ್ರದಕ್ಷಿಣೆಯನ್ನು ಹಾಕಿದ ನಂತರ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ. ಅದೇ ರೀತಿ ಅಕ್ಷತೆ ಮತ್ತು ಹೂವನ್ನು ಕೈಯಲ್ಲಿ ಇಟ್ಕೊಂಡಿದ್ರಲ್ಲ ಅದನ್ನು ನಿಮ್ಮ ಸಂಕಲ್ಪವನ್ನು ಹೇಳುತ್ತಾ ಲಕ್ಷ್ಮೀ ದೇವರಿಗೆ ಅರ್ಪಿಸಿ. ಅದೇ ರೀತಿ ಪೂಜೆಯಲ್ಲಿ ಏನಾದರೂ ಲೋಪಗಳು ಉಂಟಾಗಿದ್ದರೆ ಲಕ್ಷ್ಮೀ ದೇವರೇ ಕ್ಷಮಿಸಮ್ಮ ಎಂದು ಪ್ರಾರ್ಥಿಸುತ್ತಾ ನಿಮ್ಮ ಸಂಕಲ್ಪವನ್ನು ಹೇಳಿ ಕೆಂಪಾರತಿಯನ್ನು ನೀವು ಮಾಡಬೇಕಾಗಿರುತ್ತೆ. ಹೌದು, ಬೆಳಗ್ಗೆ ಮತ್ತು ಸಂಜೆನೂ ಸಹ ನೀವು ಕೆಂಪಾರತಿಯನ್ನು ಮಾಡಬೇಕಾಗಿರುತ್ತೆ. ಅದೇ ರೀತಿ ವಿಸರ್ಜನೆ ಮಾಡ್ತೀರಿ ನೋಡಿ ಆಗಲೂ ಸಹ ನೀವು ಮಾಡಬೇಕಾಗಿರುತ್ತೆ. ಕೆಂಪಾರತಿಯನ್ನು ನೀವು ಯಾವ ರೀತಿ ಮಾಡಬೇಕು ಅಂತಂದರೆ ಮೊದಲಿಗೆ ನೀವು ನೀರಿಗೆ ಅರಿಶಿನ ಕುಂಕುಮವನ್ನು ಹಾಕಿ ಅದರಲ್ಲಿ 2 ತುಪ್ಪದ ದೀಪಗಳನ್ನು ಹಚ್ಚಿ ನೀವು ದೇವರಿಗೆ ಆರತಿಯನ್ನು ಮಾಡ್ತಕ್ಕಂಥದ್ದು. ಒಂದು ಹೂವನ್ನು ಸಹ ಇಟ್ಟು ನೀವು ಆರತಿಯನ್ನು ಮಾಡ್ತಕ್ಕಂಥದ್ದು. ಆರತಿಯಾದ ನಂತರ ಆ ಹೂವನ್ನು ಆ ನೀರಲ್ಲಿ ಅದ್ದುತ್ತಾ ಲಕ್ಷ್ಮೀ ದೇವರಿಗೆ ಪ್ರೋಕ್ಷಣೆಯನ್ನು ಮಾಡಿ. ಅದೇ ರೀತಿ ಲಕ್ಷ್ಮೀ ಗಣಪತಿ ದೇವರ ವಿಗ್ರಹಗಳನ್ನು ನೀವು ಇಟ್ಟಿದ್ರಲ್ಲ ಆ ದೇವರುಗಳಿಗೂ ಸಹ ನೀವು
ಕೆಂಪಾರತಿಯನ್ನು ಮಾಡಬೇಕಾಗಿರುತ್ತೆ. ಇಷ್ಟು ಪೂಜಾ ವಿಧಾನ ಆಗಿರುತ್ತೆ. ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ, ಅದಕ್ಕೋಸ್ಕರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ವಿಸರ್ಜನೆಯ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಸರ್ಜನೆ ಹೇಗೆ ಅಂತಂದರೆ, ಕೆಲವರು ಶುಕ್ರವಾರ ದಿನದಂದು ಲಕ್ಷ್ಮಿಯ ದೇವರ ಕಳಶ ಸ್ಥಾಪನೆ ಮಾಡಿ ಶುಕ್ರವಾರ ದಿನದಂದು ನೀವು ವಿಸರ್ಜನೆಯನ್ನು ಮಾಡ್ತೀರಾ. ಕೆಲವರು ಶನಿವಾರ ದಿನದಂದು ಮಾಡ್ತೀರಾ. ಕೆಲವರು 3 ದಿನ ಲಕ್ಷ್ಮೀ ದೇವರನ್ನು ಮನೆಯಲ್ಲೇ ಇರಿಸ್ತೀರಾ. ಕೆಲವರು 5 ದಿನ ಇರ್ತಾರೆ. ಅದು ನಿಮ್ಮ ಇಷ್ಟಕ್ಕೆ ಇರ್ತಕ್ಕಂಥದ್ದು. ಹೌದು, ವಿಸರ್ಜನೆಗೂ ಮುಂಚೆ ನೀವು ಲಕ್ಷ್ಮೀ ದೇವರಿಗೆ ಪೂಜೆಯನ್ನು ಮಾಡಬೇಕಾಗಿರುತ್ತೆ. ಪೂಜೆ ಮಾಡಿದ ನಂತರ 3 ಬಾರಿ ಬಲಭಾಗಕ್ಕೆ ಅಲುಗಾಡಿಸಬೇಕಾಗಿರುತ್ತೆ. ಹಾಗೆ ಅಲುಗಾಡಿಸಿದ ನಂತರ ವಿಸರ್ಜನೆ ಆದಂತೆ ಲೆಕ್ಕ. ಅದಾದಮೇಲೆ ದೇವರಿಗೆ ಹಾಕಿದ್ದ ಒಡವೆ ಮತ್ತು ಸೀರೆಯನ್ನು ನೀವು ತೆಗೆದು ನಿಮ್ಮ ಮೇಲೆ 1 ಬಾರಿ ಹಾಕಿಕೊಳ್ಳಿ. ಅದೇ ರೀತಿ ಕಳಶಕ್ಕೆ ಇಟ್ಟಿದ್ದ ತೆಂಗಿನಕಾಯಿ ಮತ್ತು ಅಕ್ಕಿಯಿಂದ ಸಿಹಿ ತಿಂಡಿಯನ್ನು ನೀವು ಮಾಡಬೇಕಾಗಿರುತ್ತೆ. ಹೌದು, ಸಿಹಿಯನ್ನು ಮಾಡಿ ಮನೆಯಲ್ಲಿರ್ತಕ್ಕಂತಹ ಎಲ್ಲರೂ ಸಹ ಅದನ್ನು ಸೇವನೆ ಮಾಡಿ. ನಂತರ ನೀವು ಕಳಶಕ್ಕೆ ಇಟ್ಟಿರ್ತಕ್ಕಂತಹ ವಸ್ತುವನ್ನು ತೆಗೆದು, ಅಂತಂದರೆ ಕಳಶದ ಒಳಗಡೆ ನೀವು ಏನೆಲ್ಲ ವಸ್ತುಗಳನ್ನು ಹಾಕಿದ್ರಲ್ಲ ಅದನ್ನೆಲ್ಲ ತೆಗೆದು ಒಂದು ಗಂಟನ್ನು ಕಟ್ಟಿ ನೀವು ಹಣ ಇಡುವ ಜಾಗದಲ್ಲಿ ಇಡಬೇಕಾಗಿರುತ್ತೆ. ಕಳಶದ ಒಳಗಡೆ ನೀವು ನೀರನ್ನು ಹಾಕಿದ್ರಲ್ಲ, ಆ ಒಂದು ನೀರನ್ನು ಮನೆಗೆಲ್ಲ ಪ್ರೋಕ್ಷಣೆಯನ್ನು ಮಾಡಿ ಗಿಡಕ್ಕೆ ಅಥವಾ ಮರಕ್ಕೆ ನೀವು ಅರ್ಪಿಸಬಹುದಾಗಿರುತ್ತೆ. ಅಥವಾ ನಿಮ್ಮದು ಜಮೀನಿದ್ರೆ ನಿಮ್ಮ ಜಮೀನಿಗೂ ಸಹ ಒಂದು ನೀರನ್ನು ಅರ್ಪಿಸಬಹುದಾಗಿರುತ್ತೆ. ಅದೇ ರೀತಿ ದೇವರಿಗೆ ಇಟ್ಟಿದ್ದ ಮಡಲಕ್ಕಿ ಇತ್ತಲ್ಲ, ಅದನ್ನು ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ನೀಡಬಹುದಾಗಿರುತ್ತೆ. ಅಥವಾ ದೇವಿಯರ ದೇವಾಲಯಕ್ಕೆ ನೀವು ನೀಡಬಹುದಾಗಿರುತ್ತೆ. ಅಥವಾ ನೀವೇನೂ ಸಹ ಬಳಸಿಕೊಳ್ಳಬಹುದಾಗಿರುತ್ತೆ. ಇದು 2026ರ ವರಮಹಾಲಕ್ಷ್ಮಿ ವ್ರತದ A to Z ಇನ್ಫಾರ್ಮೇಷನ್ ಆಗಿರುತ್ತೆ. ಹೌದು, ಕಳಶ ಸ್ಥಾಪನೆಯಿಂದ ಕಳಶ ವಿಸರ್ಜನೆಯವರೆಗೂ ಸಹ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಮುಂಬರುವ ವಿಡಿಯೋಸ್ಗಳಲ್ಲಿ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬದ ವ್ರತದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು, ಅಂತಂದರೆ ಒಂದೊಂದಾಗಿ ಏನೆಲ್ಲ ಕಾರ್ಯಗಳು, ಏನೆಲ್ಲ ನೈವೇದ್ಯಗಳು, ಈ ರೀತಿ ಇನ್ನೆಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಮುಂಬರುವ ವಿಡಿಯೋಸ್ಗಳಿಗೋಸ್ಕರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ